ಇಳಿ ವಯಸ್ಸಲ್ಲೂ ದಣಿವರಿಯದೆ ದುಡಿಯುತ್ತಿರುವ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಎಳ್ಳಷ್ಟು ಕಡಿಮೆ ಆಗಿಲ್ಲ ಅಭಿವೃದ್ಧಿಯ ತುಡಿತ. ಅದೇ ಉತ್ಸಾಹ ಮತ್ತದೇ ಚೈತನ್ಯ. ತಮ್ಮ ಅನಾರೋಗ್ಯದ ನಡುವೆಯೂ ಫಿನಿಕ್ಸ್ನಂತೆ ಎದ್ದು ಬರುವ ಗೌಡ್ರನ್ನ ಕಂಡು ಒಂದು ಕ್ಷಣ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ನಿಬ್ಬೆರಗಾಗ್ತಾರೆ. ಇಳಿ ವಯಸ್ಸಲ್ಲೂ ಕೆಚ್ಚೆದೆಯ ಮಾತಿಗೆ ಲೋಕಸಭೆ ರಾಜ್ಯಸಭೆಯೇ ಅಕ್ಷರಶಃ ಮೂಕ ವಿಸ್ಮಿತರಾಗ್ಬಿಡುತ್ತೆ. ಮಾಜಿ ಪ್ರಧಾನಿ ದೇವೇಗೌಡರನ್ನ ಕಂಡ್ರೆ ಅದೇನೋ ಉಲ್ಲಾಸ. ಯಾಕಂದ್ರೆ ಅದು ಮಣ್ಣಿನ ಮಗ ದೇವೇಗೌಡರಿಗಿರುವ ಶಕ್ತಿ. ಹಳ್ಳಿಯಿಂದ ದಿಲ್ಲಿಯ ತನಕ ಕರ್ನಾಟಕದ ಕೀರ್ತಿ ಪತಾಕೆ ಹಾರಿಸಿದ ಹಿರಿಮೆ ಗೌರವ ದೊಡ್ಡ ಗೌಡರಿಗಿದೆ. ಮುಖ್ಯಮಂತ್ರಿಯಾದಾಗ ಪ್ರಧಾನಮಂತ್ರಿಯಾದಾಗ ಗೌಡರು ಅನುಸರಿಸಿದ ನೀತಿಗಳು ಈಗಲೂ ಅನುಕರಣೀಯ. ಅದೆಷ್ಟೋ ನಾಯಕರು ತಮ್ಮ ಅಧಿಕಾರಾವಧಿಯ ಕಷ್ಟದ ಸಮಯದಲ್ಲಿ ಪಕ್ಷಾತೀತವಾಗಿ ಗೌಡರ ಸಲಹೆ ಮಾರ್ಗದರ್ಶನ ಪಡೆದು ಸರ್ಕಾರ ನಡೆಸಿದ ದಿನಗಳೂ ಸಾಕಷ್ಟಿವೆ. ಉದಾಹರಣೆಗೆ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೊಮ್ಮೆ ಕಾವೇರಿ ಗಲಾಟೆ ತಾರಕಕ್ಕೇರಿದಾಗ, ಸಂಕಟ ಬಂದಾಗ ವೆಂಕಟರಮಣ ಎನ್ನುವಂತೆ ಗೌಡರ ಸಲಹೆ ಪಡೆದಿದ್ದ ಉದಾಹರಣೆಗಳೂ ಇವೆ. ಹೀಗಿರುವಾಗ ಗೌಡರ ನೆಲದಲ್ಲಿ ನಿಂತು ಅವರ ವಿರುದ್ಧ ನಿಂದಿಸುವ ಕೈ ನಾಯಕರು ಹಾಗೂ ರಾಜ್ಯ ಸರ್ಕಾರ ಪಕ್ಷಾತೀತವಾಗಿ ಗೌಡರ ಕೈ ಬಲಪಡಿಸಿದ್ರೆ ಪ್ರಧಾನಿ ನರೇಂದ್ರ ಮೋದಿಯವರ ಮನವೊಲಿಸಿ ಕರ್ನಾಟಕಕ್ಕೆ ಅನುದಾನದ ಒಳೆಯರಿಸುವ ಮಾತು ಸುಳ್ಳಲ್ಲ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಗೌಡ್ರನ್ನ ಕಂಡ್ರೆ ಗೌರವ. ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಮಾಡಿದ ಕಾರ್ಯಗಳ ಜೊತೆಗೆ ಇಡೀ ದೇಶದಲ್ಲಿ ಗೌಡರಿಗಿರುವ ಶಕ್ತಿಗೆ ಪ್ರಧಾನಿ ಮೋದಿಯವರು ಈಗಲೂ ಪ್ರೀತಿಪಾತ್ರರಾಗಿದ್ದಾರೆ. ಅದೇನೇ ಇರಲಿ, ಹಾಸನಕ್ಕೆ ವಿಮಾನ ನಿಲ್ದಾಣ, IIT ಅಂತ ಕನಸು ಹೊತ್ತಿರುವ ಗೌಡರು ಶತಾಯುಷಿಯಾಗಿರಲಿ, ಅವರ ಕನಸಿಗೆ ಮತ್ತಷ್ಟು ಶಕ್ತಿ ಹೆಚ್ಚಲಿ, ದೈವ ಭಕ್ತರಾದ ಗೌಡರ ಕೀರ್ತಿ ಇನ್ನೂ ನೂರ್ಮಡಿಯಾಗಲಿ, ಹಾಸನಕ್ಕೆ ಇನ್ನಷ್ಟು ಇರಿಮೆ ಗರಿಮೆ ಸಿಕ್ಕಲಿ ಎಂಬುದು ನಮ್ಮ ಆಶಯ.